ಇದು ಎರಡನೇ ಸಂಚಿಕೆ. ನಮಸ್ಕಾರ. ವಿದ್ಯುತ್ ಅಪಘಾತದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು ಅಂತಂತೇಳಿ ತೀರ್ಮಾನ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ. ವಿದ್ಯುತ್ ಅಪಘಾತ ಇದ್ರ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಜ್ಞಾನ ಇರಬೇಕು ಅಂತಂತೇಳಿ ನನ್ನ ಭಾವನೆ. ವಿದ್ಯುತ್ ಶಕ್ತಿ ಪಟ್ಟಣದಲ್ಲಿ ಇರಲಿ, ಹಳ್ಳಿಯಲ್ಲಿ ಇರಲಿ, ಕೆಲವೊಂದು ವಿದ್ಯುತ್ ತಂತಿಗಳು, ಕಂಬಗಳು ಮನೆ ಮೇಲೆ ಆಗಲಿ, ಊರಾಗಲಿ ಹಾದು ಹೋಗಿರ್ತವೆ ಮೇಲೆ. ಒಂದೊಂದು ಸಾರಿ ಏನೋ ಅತಾಚುರ್ಯ, ಏನು ಗೊತ್ತಾಗದ ರೀತಿಯಲ್ಲಿ ನಮಗೆ ಗೊತ್ತಿಲ್ಲದಲೇ ಗಾಳಿ, ಮಳೆಗೆ, ಗಾಳಿಗೆ, ಬಿರುಗಾಳಿಗೆ ಸಿಕ್ಕಿನೋ ಅಥವಾ ಇನ್ನೇನೋ ಕಾರಣಕ್ಕಾಗಲೋ ತಂತಿ ನಮಗೆ ಗೊತ್ತಿಲ್ಲದೇ ಹರಿದು ಬಿದ್ದಿರ್ತವೆ. ವಿದ್ಯುತ್ ಶಕ್ತಿ ಕೇಂದ್ರಕ್ಕೆ ಮಾಹಿತಿ ಕೊಡಬೇಕು. ಅಲ್ಲಿ ಒಂದು ಸ್ವಲ್ಪ ಜನಗಳಿಗೆ ಮಾಹಿತಿಯನ್ನು ಕೊಡಬೇಕು. ನೋಡಲಿಲ್ಲ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ. ನೋಡಿನೂ ಸುಮ್ಮನೆ ಹೋದರೆ ಅದು ತಪ್ಪಾಗುತ್ತೆ. ಆ ಕೆಲಸನೇ ಯಾರೂ ಮಾಡಬಾರ್ದು. ಯಾಕಂದರೆ ಜೀವ ಅಳಿವು ಉಳಿವಿನ ಪ್ರಶ್ನೆ. ತಕ್ಷಣ ಮಾಹಿತಿ ಕೇಂದ್ರಕ್ಕೆ ಮಾಹಿತಿ ಕೊಡಬೇಕು. ಇಲ್ಲಾಂದರೆ ಅಲ್ಲಿ ಸುತ್ತಲೂ ಜನರಿಗೆ ಹೇಳಬೇಕು. ಅದಕ್ಕೆ ಒಂದು ರಕ್ಷಣೆಯ ಕ್ರಮವನ್ನು ಒದಗಿಸ್ಬೇಕು. ಆ ತಂತಿ ಹರಿದಾಗ ಕೆಳಗಡೆ ಬಿದ್ದು ಬಿಡ್ತದೆ. ಅದ್ರಾಗಿನ್ನ ಪಾಸಿಟಿವ್ ಕರೆಂಟ್ ಇರ್ತದೆ. ನೋಡಿ ಗೊತ್ತಿಲ್ಲದಲೇ ಕೆಲವರು ತುಳಿದುಬಿಟ್ಟು ವಿದ್ಯುತ್ ಆಘಾತ ಆಗಿ ಜೀವ ಹೋಗುವ ಪರಿಸ್ಥಿತಿಯಲ್ಲಿ ಇರ್ತಾರೆ. ಆವಾಗ ಏನು ಮಾಡಬೇಕು? ಸುರಕ್ಷಿತ ಕ್ರಮ ಏನು ತೆಗೆದುಕೊಳ್ಬೇಕು ಮನುಷ್ಯ? ಅದನ್ನು ನೋಡಿನೂ ಸುಮ್ಮನೆ ಇರಬಾರ್ದು. ಅವನಲ್ಲಿ ಬಾಡಿನಲ್ಲಿ ಹೊಗೆ, ಬೆಂಕಿ ಬರ್ಬೋದು, ಅಥವಾ ಪ್ರಜ್ಞೆ ತಪ್ಪಿ ಬಿದ್ದಿರ್ಬೋದು, ಅವನ ದೇಹದಲ್ಲಿ ಕರೆಂಟ್ ಇರಬಹುದು. ಅದನ್ನು ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಮುಟ್ಟಕ್ಕೆ ಹೋಗಬಾರ್ದು. ತಕ್ಷಣ ಚಪ್ಪಲಿ ಹಾಕ್ಕೊಂಡಿರಬೇಕು, ರಬ್ಬರ್ ಶೂಸ್ ಆಗಿರಬೇಕು, ಗ್ಲೌಸ್ಗಳನ್ನು ಹಾಕ್ಕೊಂಡಿರಬೇಕು, ಒಣ ಕಟ್ಟಿಗೆ ಇರಬೇಕು. ಅದರಿಂದ ಮುಟ್ಟಿ ಅವನನ್ನು ವಿದ್ಯುತ್ ಸಂಪರ್ಕವನ್ನು ತಪ್ಪಿಸಿ ಬಡಿದು ಆ ತಂತಿಯನ್ನು ದೂರ ಮಾಡಿ ಆ ಬಾಡಿನ ಸ್ವಲ್ಪ ಎಳ್ಕೊಂಡು ಬೇರೆ ಕಟ್ಟಿಗೆಯಲ್ಲಿ ವಿದ್ಯುತ್ ಪ್ರವಹಿಸುವ ಇಲ್ಲದ ವಸ್ತುಗಳನ್ನು ತೆಗೆದುಕೊಂಡು ರಬ್ಬರ್ ಚೀಲಗಳ ಮೂಲಕ ಆ ಬಾಡಿ ದೇಹವನ್ನು ತೆಗೆದುಕೊಂಡು ಅದನ್ನು ವಿದ್ಯುತ್ ಇದೆಯೋ ಇಲ್ಲವನ್ನ ಪರೀಕ್ಷೆ ಮಾಡಿ ಅವನಿಗೆ, ಆ ರೋಗಿಗೆ, ವಿದ್ಯುತ್ತು ಪ್ರವೇಶಿಸಿಕೊಂಡ ವ್ಯಕ್ತಿಗೆ ನೀರು ಕುಡಿಸ್ಬೇಕು ಅಥವಾ ಗಾಳಿ ಹಾಕಬೇಕು, ಏನು ಮಾಡಬೇಕು ಅಂತಂತೇಳಿ ನೋಡಿದರೂ ಆ ಕ್ರಮವನ್ನು ತೆಗೆದುಕೊಳ್ಳೋದು. ಇಲ್ಲಾಂದ್ರೆ ಅವನ ಪ್ರಾಣ ಹೊರಟೋಗ್ಬಿಡ್ತದೆ. ಬದುಕಕ್ಕೆ ಸಾಧ್ಯ ಇದ್ದರೂ ಸಹ ಇಂಥ ಒಂದು ಸಂದರ್ಭದಲ್ಲಿ ಅವನ ಪ್ರಾಣ ಹೊರಟೋಗ್ಬಿಡ್ತದೆ. ಆಮೇಲೆ ರಬ್ಬರ್ ಬೂಟ್ಸ್ಗಳು, ರಬ್ಬರ್ ಹಾಳೆ, ದೊಡ್ಡ ಹಾಳೆ ಅಂತ ಸಿಗುತ್ತೆ. ಆಮೇಲೆ ಅನೇಕ ಕಟ್ಟಿಗೆ, ಅಲಿಗೆ, ಆಮೇಲೆ ಒಣ ಅಲಿಗೆಗಳು, ತೇವವಿಲ್ಲದ ಕೈಚೀಲಗಳು, ಈಗ ಯಾವುದಾದ್ರೂ ಮೇಲೆ ನಿಂತ್ಕೊಳ್ಬೋದು. ಆ ಒಂದು ಬಟ್ಟೆ ತುಂಡನ್ನಾಗಲಿ ಕೋಲನ್ನು ಉಪಯೋಗಿಸಿ ದೂರ ಸರಿಸ್ಬೇಕು ಅದನ್ನು. ಅನಂತರ ಆತನ ಆ ರೋಗಿಯ ಹಾಕಿಕೊಂಡಿರ್ತಕ್ಕಂಥ ಉಡುಪುಗಳನ್ನು ಸಡಿಲಗೊಳಿಸಿ ಅವನಿಗೆ ಉಸಿರಾಟಕ್ಕೆ ಮಾರ್ಗದರ್ಶನ ಹೇಳಬೇಕು, ಮಾರ್ಗದರ್ಶನ ಕೊಡಬೇಕು ಅವನಿಗೆ. ಆದರೂ ತಾವೇ ಏನಾದರೂ ಅದನ್ನು ಎದೆಯನ್ನು ಒತ್ತಿ ಕೃತಕ ಉಸಿರಾಟವನ್ನು ಮಾಡಿಸಿ ಆ ವ್ಯಕ್ತಿಯನ್ನು ಬದುಕಿಸ್ಬೇಕು. ಹೀಗೆ ಬದುಕಿಸಿದಾಗ ಒಂದು ಹೋಗತಕ್ಕಂಥ ಪ್ರಾಣ ಉಳಿದುಕೊಳ್ತದೆ. ಆ ವ್ಯಕ್ತಿ ಬದುಕಂತಾನೆ. ಇಲ್ಲವೇ ನಮಗೇನು ಸಂಬಂಧ ಇಲ್ಲ ಅಂತಂತೇಳಿ ಹೋಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಅದು ಮಾನವೀಯತೆ ಅಲ್ಲ. ಮಾನವೀಯತೆ ಉಳ್ಳಂಥವರಿಗೆ ಆಕ್ಸಿಡೆಂಟ್ನಲ್ಲಿರುವಾಗ, ವಿದ್ಯುತ್ ಆಘಾತ ಆದವಾಗ, ಸುಟ್ಟ ಗಾಯಗಳಾದಾಗ ಇವನ್ನೆಲ್ಲ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಮೂಲಭೂತ ಕರ್ತವ್ಯ. ಅದು ಮಾನವೀಯ ಧರ್ಮ. ಅದು ಕಾನೂನು ಏನೇ ಇರಲಿ ಆಮೇಲೆ ನೋಡ್ಕೊಳ್ಳೋಣ. ಒಂದು ಜೀವ ಉಳಿಸಿದ ಒಂದು ಸಂತೃಪ್ತಿ ನಮಗೆ ಸಿಗುತ್ತೆ. ಆ ರೋಗಿಗೆ ಗಾಳಿ ಕೊಟ್ಟು ಬದುಕಿಸ್ಬೇಕು. ಆತನ ಬಾಯಿಯನ್ನು ತೆರೆದು ಆ ನಾಲಿಗೆಯನ್ನು ಮುಂದಕ್ಕೆ ಎಳೆದು, ಉಸಿರಾಟ ನಿಂತಿದ್ದರೆ ಅಥವಾ ಕಡಿಮೆ ಆಗಿದ್ದರೆ ಕೃತಕ ಉಸಿರಾಟವನ್ನು ಮಾಡಿಸಿ ರೋಗಿ ಚೇತರಿಸಿಕೊಂಡು ತಾನಾಗಿ ಉಸಿರಾಡಲು ಪ್ರಾರಂಭಿಸುವವರೆಗೆ
ಆ ಚಿಕಿತ್ಸೆಯನ್ನು ಮುಂದುವರಿಸಬೇಕು. ವಿದ್ಯುತ್ ಆಘಾತಕ್ಕೆ ಒಳಗಾದವರು ಹಸಿರು ಬಣ್ಣಕ್ಕೆ ತಿರುಗಿಬಿಡ್ತಾರೆ. ಗೊತ್ತಾಯ್ತಾ? ಹಸಿರು ಬಣ್ಣಕ್ಕೆ ತಿರುಗಿಬಿಡ್ತಾರೆ. ಅವಾಗ ನಿಸ್ತೇಜಗೊಂಡಿರ್ತಾರೆ, ಕಂಪ್ಲೀಟ್ ಬರ್ನ್ ಆಗಿರ್ತದೆ ಬಾಡಿ. ಆಮೇಲೆ ವರ್ಣಾತೀತ ಆಗಿ ಹೋಗ್ಬಿಡ್ತಾರೆ, ಬಣ್ಣ ಬದಲಾವಣೆ ಆಗಿಬಿಡ್ತದೆ. ನಾಡಿ ವೇಗ ಭಾಳ ಲೋ ಆಗಿಬಿಡ್ತದೆ. ಕೆಲವೊಂದು ಕಡೆ ನಿಂತ್ಕೊಂಡೇ ಹೋಗ್ಬೋದು. ಲೋ BP ಆಗಿಬಿಡ್ತದೆ. ಜ್ಞಾನ ತಪ್ಪಿ ತೀವ್ರ ಸ್ವರೂಪವಾದ ಸುಟ್ಟು ಗಾಯಗಳಾಗಿರ್ತವೆ. ಮೈ ಸೆಡ್ಕೊಂಡಿರ್ತದೆ. ಸಿಡಿಲು ಬಡಿತದಲ್ಲಿ ಇದೇ ಥರನಾದ ಲಕ್ಷಣಗಳು ಕಂಡು ಬರ್ತವೆ. ಆ ಚಿಕಿತ್ಸೆ ಏನು ಮಾಡಬೇಕು ಅನ್ನೋದು ನಾವು ಮಾನವೀಯತೆ ಉಳ್ಳವರು ತಿಳಿದುಕೊಳ್ಳಿರಬೇಕು. ಮುಂಜಾಗ್ರತೆ ಕ್ರಮಗಳು: ನೇತಾಡುತ್ತಿರುವ ವಿದ್ಯುತ್ ತಂತಿಯನ್ನು ಮುಟ್ಟಬಾರ್ದು, ಅದರಲ್ಲಿ ಕರೆಂಟ್ ಇರುತ್ತೆ. ವಿದ್ಯುತ್ ವ್ಯವಸ್ಥೆಯನ್ನು ದುರಸ್ತಿ ಮಾಡುವುದಿದ್ದಾಗ ಮನೆಯಲ್ಲಿರುವ ಎಲ್ಲ ಮುಖ್ಯ ಸ್ವಿಚ್ಗಳನ್ನು ಬಂದ್ ಮಾಡಬೇಕು, ಈ ಥರ ಅವಘಡ ಸಂಭವಿಸಿದಾಗ. ಆಮೇಲೆ ಒಡೆದು ಹೋದ ಅಥವಾ ಅಗ್ಗದ ವಿದ್ಯುತ್ ಸಲಕರಣೆಗಳನ್ನು ಉಪಯೋಗಿಸಬಾರ್ದು. ಇವೆಲ್ಲ ಮನೆಯಲ್ಲಿರೋ ಮಕ್ಕಳಿಗೆ ಏನು ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೋಬೇಕಂತ. ಅದು ಭಾರಿ ಡೇಂಜರಸ್ ಇದು ವಿದ್ಯುತ್ ಅಂತ ಹೇಳಿದರೆ, ಎಲ್ಲದಕ್ಕಿಂತ ಡೇಂಜರಸ್ ಇದು. ಏನು ವಿತಿನ್ ಸೆಕೆಂಡ್ಸ್ನಲ್ಲಿ ಮನುಷ್ಯ ಹೋಗ್ಬಿಡ್ತಾನೆ. ಹೀಗಾಗಿಬಿಟ್ಟು ಎಲ್ಲರೂ ತಗೊಂಡು ಅಂಥ ಸಂದರ್ಭ ಏನಾನ ಇದ್ದರೆ, ಕಂಬದಲ್ಲಿ ತಂತಿ ಹರಿದಿದ್ರೆ, ಮನೆಯಲ್ಲಿ ಸ್ವಿಚ್ ಏನಾನ ಆಗಿದ್ದರೆ ಏನನ್ನ ಕೈ ಇಡಬಾರ್ದು. ಆಮೇಲೆ ಅಡುಗೆ ಕೋಣೆಯಲ್ಲಿ ಬಳಸ್ತಕ್ಕಂಥ ವಿದ್ಯುತ್ ಒಲೆಗಳನ್ನು, ಭಾಳ ಒಲೆಗಳು ಇರ್ತವೆ ಬಾತ್ರೂಮ್ನಲ್ಲಿ, ಅದರಂಥ ಮೋಸ್ಟ್ ಡೇಂಜರಸ್ ಅದು. ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಹೀಗಾಗಿಬಿಟ್ಟು ಇಷ್ಟು. ಆಮೇಲೆ ಅಡುಗೆ ಕೋಣೆಯಲ್ಲಿರ್ತಕ್ಕಂಥ ಕೆಲವೊಂದು ವಿದ್ಯುತ್ ಒಲೆಗಳನ್ನು ಇಟ್ಕೊಂಡಿರ್ತಾರೆ. ಆಮೇಲೆ ನೀರು ಕಾಸ್ಬೇಕಾದ್ರೆ ಅಪ್ಪಿ ಬರಗ್ಲು ಕೈ ಇಟ್ಟುಬಿಡ್ತಾರೆ. ಅವೆಲ್ಲ ಅಪಾಯಕಾರಿ. ಆದ್ದರಿಂದ ಅಡುಗೆ ಕೋಣೆಯಲ್ಲಿರ್ತಕ್ಕಂಥದ್ದು, ಮುಂದೆ ಲೈಟು ವ್ಯವಸ್ಥೆ ಇರ್ತಕ್ಕಂಥದ್ದು, ತಂತಿ ಹಾದು ಹೋದಾಗ ಅವನಲ್ಲಿ ಇರ್ತಕ್ಕಂಥದ್ದು, ಮರಗಳು ಟಚ್ ಆಗ್ತಾವೆ ಸರಿ, ಅರಿಗಳು ಮನೆ ಮುಂದೆ, ಅವನ್ನೆಲ್ಲ ನೋಡಿ ಅವ್ರಿಗೆ ಹೇಳೋದಕ್ಕಿಂತ ಮುಂಚಿತವಾಗಿ ನಾವೇ ಅರಿಗಳನ್ನ ಕಟ್ ಮಾಡಬೇಕು ಅನ್ನೋ ಸರಿ. ನಮ್ಮ ಸೇಫ್ಟಿ. ವಿದ್ಯುತ್ ಆಘಾತದ ಬಗ್ಗೆ ಸೂಕ್ಷ್ಮವಾಗಿ ಕಿರು ಮಾತುಗಳನ್ನು ನಿಮ್ಮ ಮುಂದೆ ಇಡುತ್ತಾ, ಇದರ ಬಗ್ಗೆ ಎಲ್ಲರೂ ತಕ್ಷಣ ನೋಡಿದಲ್ಲಿ ಅದನ್ನು ವಿದ್ಯುತ್ ಇಲಾಖೆಗೆ ಇನ್ಫಾರ್ಮೇಷನ್ ಕೊಟ್ಟು ಮುಂಜಾಗ್ರತಾ ಕ್ರಮಗಳನ್ನು ನೀವು ತೆಗೆದುಕೊಳ್ಬೇಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.